ರಾಮಮೂರ್ತಿ ಸಿ.ಕೆ. ರಾಮಮೂರ್ತಿ ಸಿ.ಕೆ. ಮಾನ್ಯ ಅಧ್ಯಕ್ಷರೇ, 163 ಚುಕ್ಕೆಗಿರಿದ ಪ್ರಶ್ನೆಗಳಿಗೆ ಮಾನ್ಯ ಉಪಮುಖ್ಯಮಂತ್ರಿ ಉತ್ತರವನ್ನು ಬಯಸ್ತಾ ಇದ್ದೀನಿ. ಅಧ್ಯಕ್ಷೆ, ನಾನು ಉತ್ತರವನ್ನು ಒದಗಿಸಲಾಗಿದೆ. ಮಾನ್ಯ ಅಧ್ಯಕ್ಷರೇ, ಬ್ರಾಂಡ್ ಬೆಂಗಳೂರು ಬಗ್ಗೆ ಕೆಲವು ಕ್ವಶನ್ನ ನಾವು ಉಪಮುಖ್ಯಮಂತ್ರಿಗಳಲ್ಲಿ ನಾವು ಕೇಳಿದ್ವಿ. ಈಗಾಗಲೇ ಉತ್ತರವನ್ನು ಕೊಟ್ಟಿದ್ದಾರೆ. ಆದರೆ ನನ್ನ ಪ್ರಶ್ನೆ ಇರೋದು ಬ್ರಾಂಡ್ ಬೆಂಗಳೂರು ಅಂತಂದರೆ ಏನು ಪರಿಕಲ್ಪನೆ ಏನಿದೆ? ಒಂದು ಕಡೆ ಬ್ರಾಂಡ್ ಬೆಂಗಳೂರು ಅಂತ ಹೇಳ್ತೀರಾ, ಒಂದು ಕಡೆ ಗ್ರೇಟರ್ ಬೆಂಗಳೂರನ್ನು ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ, ಒಂದು ಕಡೆ ಮಹಾನಗರ ಪಾಲಿಕೆಯನ್ನು 5 ಭಾಗವನ್ನಾಗಿ ಮಾಡಬೇಕು ಅಂತ ಇದೆ. ಇದು ಪರಿಕಲ್ಪನೆ ಏನು ಅಂತ ಅಂದ್ಬಿಟ್ಟು ನಮಗೆ ಸರಿಯಾಗಿ ಸದನಕ್ಕೆ ಗೊತ್ತಿಲ್ಲ. ಎರಡನೇದು, ನಿನ್ನೆ ಉಪಮುಖ್ಯಮಂತ್ರಿಗಳು ಮೊದಲೇ ಹಂತದ ವೈಟ್ ಟಾಪಿಂಗ್ ಚಾಲನೆಯನ್ನು ಮಲ್ಲೇಶ್ವರದಲ್ಲಿ ಶಂಕುಸ್ಥಾಪನೆಯನ್ನು ಮಾಡಿದ್ದಾರೆ. ಆದರೆ ನಾವು ಕೇಳುವಂಥ ಕ್ವಶನ್ನಲ್ಲಿ ಮಾನ್ಯ ಅಧ್ಯಕ್ಷರೇ, ಬರೀ 10-12 ವಿಧಾನಸಭಾ ಕ್ಷೇತ್ರಕ್ಕೆ ವೈಟ್ ಟಾಪಿಂಗ್ ಮಾಡ್ತೀರಿ, ಗ್ರ್ಯಾಂಟ್ ಕೊಟ್ಟಿದ್ದೀರಾ. ಬೇರೆ ಬೆಂಗಳೂರಿನಲ್ಲಿ 28 ವಿಧಾನಸಭಾ ಕ್ಷೇತ್ರದಲ್ಲಿ ನಾವುಗಳೇನು ಪಾಪ ಮಾಡಿದ್ದೀವಿ? ನಮ್ಮದೇನು ಬೆಂಗಳೂರಿಗೆ ಬರಲ್ವಾ? ನನ್ನ ಮತಕ್ಷೇತ್ರ ಆಗಲಿ ಬೇರೆ ಬೇರೆ ಮತಕ್ಷೇತ್ರ 10 ವಿಧಾನಸಭಾ ಕ್ಷೇತ್ರದಲ್ಲಿ ಒಂದು ನಯಾ ಪೈಸಾ ಕೂಡ ಬಂದಿಲ್ಲ. ರಸ್ತೆ ಗುಂಡಿಗಳು ಮುಚ್ಚಿಲ್ಲ. ಇವತ್ತು ನೋಡಿ, ಇವತ್ತು ನಾನು ಕ್ವಶನ್ನ ಕೇಳಿದ್ದೆ, ಎಷ್ಟು ಒಂದು ಕೊಟ್ಟಿದ್ದ ಪಾಲಿಕೆ ವ್ಯಾಪ್ತಿಯಲ್ಲಿ ಸುಮಾರು 16,202 ರಸ್ತೆ ಗುಂಡಿಗಳನ್ನು ಗುರುತಿಸಲಾಗಿದ್ದು, ಇದರ ಪೈಕಿ 15,680 ಮುಚ್ಚಲಾಗಿದೆ. ಇಡೀ ಬೆಂಗಳೂರಿನಲ್ಲಿ 516 ಗುಂಡಿಗಳು ಮಾತ್ರ ಉಳಿದಿವೆ ಅಂತ ಅಂದ್ಬಿಟ್ಟು ಇಲ್ಲಿ ಅಧಿಕಾರಿಗಳು ನನಗೆ ಒಂದು ಉತ್ತರ ಕೊಟ್ಟಿದ್ದಾರೆ. ಇಲ್ಲಿರುವಂಥ ಬೆಂಗಳೂರು ಶಾಸಕರು ಯಾರ್ಯಾರ ಕೇಳಿ, ಇಡೀ ಬೆಂಗಳೂರು ಮಹಾನಗರದಲ್ಲಿ ಬರೀ 516 ಗುಂಡಿಗಳು ಮಾತ್ರ ಇದೆಯಾ? ಒಂದೊಂದು ಮತಕ್ಷೇತ್ರದಲ್ಲಿ 506 ವೈಟ್ ಟ್ಯಾಪಿಂಗ್ ಮಾತ್ರ ಬಿಡಿ, ಬ್ಲ್ಯಾಕ್ ಟ್ಯಾಪಿಂಗ್ ಕಾಣಿಸ್ತಿಲ್ಲ. ಎಲ್ಲೂ ಕೂಡ ಮೇಜರ್ ರಸ್ತೆಗೆ ಟಾರ್ಗಳು ಆಗ್ತಿಲ್ಲ. ಅಧ್ಯಕ್ಷರೇ, ಆಚೆ ಕಡೆಯಿಂದ ಬಂದಂಥ ಜನಕ್ಕೆ ಹೆಂಗೆ ಹೋಗೋದು, ಏನಾಗೋದು, ಈ ಥರ ಪರಿಸ್ಥಿತಿ ಆಗಿದೆ. ನಾವು ಕೇಳ್ಕೊಳ್ಳೋದು ಮಾನ್ಯ ಸಚಿವರು ಕೇಳ್ಕೊಳ್ಳೋದಷ್ಟೇ, ತಾವು ಬೆಂಗಳೂರಿನವ್ರಿಗೆ ಉಸ್ತುವಾರಿ ಇದ್ದೀರಿ, ದಯಮಾಡಿ ಬೆಂಗಳೂರು ಕಲ್ಪನೆ ಬಗ್ಗೆ ಏನು, ಬರೀ ವೈಟ್ ಟ್ಯಾಪಿಂಗ್ ಮಾಡಿದ್ರೆ ಮಾತ್ರ ಸಾಲದು. ಮೂಲಭೂತ ಸೌಲಭ್ಯಗಳು ಏನು ಕೊಟ್ಟಿದ್ದಾರೆ? ಗ್ರೇಟರ್ ಬೆಂಗಳೂರು ಮಾಡಬೇಕು ಅಂತಂದರೆ ಈಗ ಸುಮಾರು ಕೊಟ್ಟಿದ್ದಾರೆ. ಚಾನಲ್ಗಳು ಮಾಡ್ತೀವಿ, ಸುರಂಗ ಮಾಡ್ತೀವಿ. ವೈಟ್ ಟ್ಯಾಪಿಂಗ್ ಕಾಮಗಾರಿಗೆ ಇದುವರೆಗೆ ಟೋಟಲ್ ನಾವು ಸುಮಾರು 300 ಕೋಟಿ ರೂಪಾಯಿ ಇಟ್ಟಿದ್ದು, ಟೋಟಲ್ 1,700 ಕೋಟಿ ಅಂತ ಹೇಳಿದ್ದೀರಾ. ಸುರಂಗ ಮಾರ್ಗ 200 ಕೋಟಿ ರೂಪಾಯಿ ಅಂತ ಎಲ್ಲಿಂದ ಎಲ್ಲಿಗೆ ಸುರಂಗ ಮಾರ್ಗ ಆಗುತ್ತೆ? ಮೆಟ್ರೋ ಫ್ಲೈಓವರ್ಗಳಿಗೆ 1,000 ಕೋಟಿ ಮಾಡಿದ್ದೀರಾ. ದಯಮಾಡಿ ನಾವು ಕೇಳ್ಕೊಳ್ಳೋದು, ಎಲ್ಲೆಲ್ಲಿ ಮೂಲಭೂತ ಸೌಲಭ್ಯಗಳಿಗೆ ಎಲ್ಲೆಲ್ಲಿ ಕೊಡಬೇಕು ಅಂತ ಅವಕಾಶ ಮಾಡಿಕೊಡಿ. ನಾವು ಬೆಂಗಳೂರು ಬ್ರಾಂಡ್ ಬೆಂಗಳೂರು ಅಂದ್ರೆ ಬರೀ 15 ವಿಧಾನಸಭಾ ಕ್ಷೇತ್ರಕ್ಕೆ ಬ್ರಾಂಡ್ ಬೆಂಗಳೂರು ಅಲ್ಲ. ನೀವು ಪ್ರಶ್ನೆ ಎಲ್ಲ ಕೇಳಿದ್ದೀರಿ, ಅವರು ಉತ್ತರ ಕೊಡ್ತಾರೆ. ಇದು ನಾವು ಜಾನಗರಿಗೆ ಮುಟ್ಟಬಹುದು ಈ ಹೊತ್ತಿನಲ್ಲಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.